ಶ್ರೀ ಬೆಳಗ್ಗೆನೆ ಬೂಬು ಆಗಿದೆ ಅಂತ ತೊಗೊಂಡು ಬಂದಿದ್ದಾನೆ. ಎಲ್ಲಿ ಏಟಾಯಿತು ಮನೆ? ಹೆಂಗೆ ಏಟಾಯ್ತು ಅಲ್ಲಿ? ಹಾಂ, ಪಿಮಿ ಬಂದು ಹಾಂ ಏಟಾಯ್ತಾ ನಿನಗೆ? ಅದಕ್ಕೆ ನೀರು ಹತ್ರ ಎಲ್ಲ ಜಾಸ್ತಿ ಆಟ ಆಡಬಾರ್ದು. ಬಾ ಕಾಲು ತೋರಿಸು. ಏನೂ ಆಗಿಲ್ಲ, ಹುಷಾರಾಗುತ್ತೆ, ಹೋಗು. ನೀನು ಸ್ಟ್ರಾಂಗ್ ಅಲ್ಲಲ್ವಾ, ಹುಷಾರಾಗುತ್ತೆ. ಫೈನಲಿ ನಿಫ್ಟಿ ಬಂದು 24,361.9 ಓಪನ್ ಆಗ್ತಿದೆ. ಸೊ ಆಲ್ಮೋಸ್ಟ್ 361 ಅಂದರೆ ನಮ್ಮ ಸಪೋರ್ಟ್ ಝೋನಿಂದ ಮೇಲೆ ಓಪನ್ ಆಗ್ತಿದೆ. ಸೊ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ಲು ತುಂಬ ಕ್ರೂಷಿಯಲ್ ಆಗುತ್ತೆ. ಅಪ್ ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ? ಕಳೆದ 3 ದಿನದಿಂದ ಕಂಪ್ಲೀಟಾಗಿ ಓಪನ್ ಆಗಿದ ತಕ್ಷಣ ಡೌನ್ ಸೈಡೇ ಬರ್ತಾಯಿತ್ತು. ಲೆಟ್ಸ್ ಸಿ ಇವತ್ತು ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಸೊ ಫಸ್ಟ್ 2-3 ಕ್ಯಾಂಡಲಲ್ಲಿ 2-3 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಟ್ರೇಡ್ ಸಿಕ್ಕಿದ್ರೆ ಟ್ರೇಡ್, ಅದರ್ವೈಸ್ ನೋ ಟ್ರೇಡ್. ಓಕೆ, ಲೆಟ್ಸ್ ಸಿ. ಪ್ರಶ್ವಿ ಇಸ್ ಹಿಯರ್ ವಿತ್ ಫುಲ್ ಬಟ್ಟೆ. ಒಗೆಯೋಕ್ಕಾಕು ಬಟ್ಟೆ ಎಲ್ಲ. ಒಗೆಯೋಕ್ಕಾಕು ಬಟ್ಟೆ. ಓಕೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ಲು ಡೇಲೋ ಟಚ್ ಆಗಿದೆ ಮಾರ್ಕೆಟು. ಇನ್ ಕೇಸ್ ನೆಕ್ಸ್ಟ್ ಕ್ಯಾಂಡಲ್ಲು ಗ್ರೀನ್ ಆದರೆ ವಿಲ್ ಗೋ ಟುವರ್ಡ್ಸ್ ಕಾಲ್ ಸೈಡ್. ಅದರ್ವೈಸ್ ನೆಕ್ಸ್ಟ್ ಕ್ಯಾಂಡಲಲ್ಲಿ ಗ್ರೀನ್ ಆಗಿ ಅದು ರಿಜೆಕ್ಷನ್ ಆದರೆ ವಿಲ್ ಗೋ ಟುವರ್ಡ್ಸ್ ಪುಟ್ ಸೈಡ್. ಸೊ ಕಂಪ್ಲೀಟಾಗಿ ಬ್ರೇಕ್ ಆಗಿದೆ, ಸೂಪರ್ ಬ್ರೇಕ್ ಆಗಿದೆ. ಈಗ ನಮ್ಮದು ವೆರಿ ಸಿಂಪಲ್ ಲಾಜಿಕ್. ಈ ಕ್ಯಾಂಡಲ್ ಅಂದರೆ 24,336 ಅಬೌವ್ ಮಾರ್ಕೆಟ್ ಕ್ಲೋಸ್ ಆಗಬಾರ್ದು. ಸೊ ಅಲ್ಲಿವರೆಗೂ ವಿ ಕ್ಯಾನ್ ಹೋಲ್ಡ್ ಟುವರ್ಡ್ಸ್ ಪುಟ್ ಸೈಡ್. ಓಕೆ, ಸಿ. ಟ್ರೇಡ್ ಎಕ್ಸಿಕ್ಯೂಟಿವ್ ಆದಮೇಲೆ ಇನ್ನೇನಿಲ್ಲ ಕೆಲಸ. ಸೊ ವಿತ್ ಬ್ರೇಕ್ಫಾಸ್ಟ್ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ನ ನೋಡ್ಕೊಂಡು ಕೂತ್ಕೊಳ್ಳೋದು. ತುಂಬ ಹೊತ್ತಾದಮೇಲೆ ಇವಾಗ ಸ್ವಲ್ಪ ಪ್ರಾಫಿಟಿಗೆ ಬಂದಿದೆ ಮಾರ್ಕೆಟು. ಸೊ ಲೆಟ್ಸ್ ಸಿ. ಕರೆಂಟ್ಲಿ ಇಟ್ಸ್ ಟ್ರೇಡಿಂಗ್ ಅಟ್ 87. ಅಲ್ಲೇ ಇದೆ, ಏನೂ ಮೂಮೆಂಟ್ ಇಲ್ಲ ಅಷ್ಟೊಂದು. ಬೆಳಗ್ಗೆ ನಾನು ಬೇರೆ ಮನೇಲಿದ್ದೆ. ಸೊ ನಾವು ಮೈ ಟ್ರೇಡಿಂಗ್ ಸೆಟಪ್ ಟೇಬಲ್ಗೆ ಬಂದಿದ್ದೀನಿ. ಬಟ್ ಮಾರ್ನಿಂಗ್ ಟ್ರೇಡ್ ಆಲ್ರೆಡಿ ತೊಗೊಂಡಿದ್ದಾಗಿದೆ. ಬನ್ನಿ, ಲೆಟ್ಸ್ ಸಿ ದ ಚಾರ್ಟ್ ಒನ್ಸ್. ಸೊ 9:15 ಮಾರ್ಕೆಟ್ ಓಪನ್ ಆದಮೇಲೆ ಕಂಪ್ಲೀಟ್ಲಿ ಡೌನ್ ಸೈಡ್ ಆಯಿತು. ಫಸ್ಟ್ 5 ಮಿನಿಟ್ಟು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ 24,315 350 ವಾಸ್ ಆರ್ ರೆಸಿಸ್ಟೆನ್ಸ್. 350 ಈ ಝೋನ್ ಕ್ರಾಸ್ ಆಗಿ ಕ್ಲೋಸ್ ಆಗಿದ್ರೆ ನಾವು ಸ್ಟಾಪ್ ಲಾಸ್ ತೊಗೊಳ್ತಾ ಇದ್ವಿ. ಸೊ ನಮ್ಮ ಟ್ರೇಡ್ ಎಂಟ್ರಿ ಪಾಯಿಂಟ್ ಬಂದು 82. ನಾವು ಲಿಮಿಟ್ ಆರ್ಡರ್ ಹಾಕಿದ್ವಿ. ಅರೌಂಡ್ 15 ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಇತ್ತು. ಸೊ ಅರೌಂಡ್ 15 ಪಾಯಿಂಟ್ ಸ್ಟಾಪ್ ಲಾಸು, 30 ಪಾಯಿಂಟ್ ನಮ್ಮ ಟಾರ್ಗೆಟ್ ಇತ್ತು, ವೇರ್ ಅರೌಂಡ್ 112. ಸೊ 1:2 ರೇಷಿಯೋದಲ್ಲಿತ್ತು. ಮಾರ್ಕೆಟ್ ಡೌನ್ ಸೈಡ್ ಕನ್ಫರ್ಮ್ ಆಗಿ ಮೂವ್ ಆಗಿದ್ರೆ, ಬಟ್ ಯಾವಾಗ ಮಾರ್ಕೆಟ್ ಅಬೋವ್ ದಿಸ್ ಕ್ಯಾಂಡಲ್ ಕ್ಲೋಸ್ ಆಯಿತೋ ನಾವು ಸ್ಟಾಪ್ ಲಾಸ್ ತೊಗೊಳೋದಕ್ಕೆ ರೆಡಿ ಆಗಿದ್ವಿ. ಆ್ಯಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ರೆಸಿಸ್ಟೆನ್ಸ್ ಝೋನ್ವರೆಗೂ ಬಂದು ವಾಪಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗಿ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಆಯಿತೋ ಆ ಕ್ಯಾಂಡಲ್ಗೆ ನಾವು ಎಕ್ಸಿಟ್ ಕೊಟ್ವಿ. ಅರೌಂಡ್ 92-91 ಎಕ್ಸಿಟ್ ಕೊಟ್ವಿ. ಓನ್ಲಿ 9 ಪಾಯಿಂಟ್ ಪ್ರಾಫಿಟ್. ಇಫ್ ಯು ಸಿ ಹಿಯರ್ 1774. ನಾವು ಟಾರ್ಗೆಟ್ 30 ಪಾಯಿಂಟ್ ಇದ್ದರು. ಯಾಕೆ 91ಗೆ 92ಗೆ ಎಕ್ಸಿಟ್ ಆದ್ವಿ ಅಂದರೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಎಂಟ್ರಿ ಸಿಕ್ಕಿದ್ದು ನಮಗೆ 9:35ಗೆ. ಸೊ 10-15 ಒಳಗೆ ಮಾರ್ಕೆಟ್ ಮೂಮೆಂಟ್ ಏನು ಬರುತ್ತೋ ಅದಷ್ಟೇ ನಮ್ಮ ಮೂಮೆಂಟ್. ಅದಾದಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗುತ್ತೆ. ಇದು ಕೆಲವು ದಿನಗಳಿಂದ ಮಾರ್ಕೆಟಲ್ಲಿ ನಡೀತಾ ಇರೋ ಪ್ರೊಸೀಜರು. ಸೊ ಹಾಗಾಗಿ ವಿ ವರ್ ವೇಟಿಂಗ್ 10-15 ಒಳಗೆ ಏನಾರ ಒಳ್ಳೆ ಟಾರ್ಗೆಟ್ ಬರುತ್ತಾ ಅಂತ. ಸೊ ಯಾವಾಗ 10:30 ಕ್ಯಾಂಡಲ್ಲು ತುಂಬ ಸ್ಟ್ರಾಂಗ್ ಆಗಿ ಆಯಿತು ಆವಾಗ ನಾವು ಇಫ್ ಯು ಸಿ ಹಿಯರ್ 10:30 ಕ್ಯಾಂಡಲ್ಲು ಇಟ್ಸ್ ಬ್ರೇಕ್ ಡೌನ್ ಇನ್ ಕಾಲ್ ಸೈಡ್ 24,350. ಇದರ ಕೌಂಟರ್ ಕಾಲು ಬ್ರೇಕ್ ಡೌನ್. ಸೊ ವೆನೆವರ್ ಇಟ್ಸ್ ಅ ಬ್ರೇಕ್ ಡೌನ್ ಆರ್ ಬ್ರೇಕ್ ಔಟ್ ಇಟ್ ವಿಲ್ ಬಿ ಎನ್ ಎಕ್ಸಿಟ್ ಪಾಯಿಂಟ್, ನಾಟ್ ಎನ್ ಎಂಟ್ರಿ ಪಾಯಿಂಟ್. ಸೊ ಬ್ರೇಕ್ ಡೌನ್ ಆದಮೇಲೆ ಮಾರ್ಕೆಟ್ ಸೈಡ್ ವೇಸ್ ಆಗ್ಬೋದು, ರಿವರ್ಸ್ ಆಗ್ಬೋದು, ಆರ್ ತುಂಬ ಸ್ಟ್ರಾಂಗಾಗಿ ಕಂಟಿನ್ಯೂಷನ್ ಆಗ್ಬೋದು. ಈ ರಿಜೆಕ್ಷನ್ ಯಾವಾಗ ಕಾಣಿಸ್ತು, ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ ಅಬೌವ್ 92, 93, 94 ನಾವು ಎಕ್ಸಿಟ್ ಆದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಸ್ಟಾಪ್ ಲಾಸ್ ಹತ್ತಿರ ಬಂತು. ಸೊ ಹಾಗಾಗಿ ಆ ಲೆಕ್ಕ ನೋಡಿದ್ರೆ ನಾವು ಪ್ರೈಸ್ ರೇಂಜ್
11 ಪಾಯಿಂಟ್ ಅರೌಂಡ್ 2000 ಲಾಸ್ ತೋರಿಸ್ತಾ ಇತ್ತು. 2000 ಲಾಸ್ ರಿಕವರ್ ಆಗಿ ವಿ ಕುಡ್ ಮ್ಯಾನೇಜ್ ಟು ಗೆಟ್ ಅರೌಂಡ್ 9 to 10 ಪಾಯಿಂಟ್ಸ್. ಸೊ ನಾನು ಏನಕ್ಕಪ್ಪ ಗಾಡಿ ನೋಡೋಣ ಅಂದಿದ್ದು ಅಂದರೆ, ಅಲ್ಲಿದೆ ನೋಡಿ ನಮ್ಮದು ಹೊಸ ಗ್ಲ್ಯಾಮರ್. ನನಗೆ ಲಾಸ್ಟ್ ಟೈಮು ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡಿದೆ, ಬಟ್ ಅದು ವರ್ಕ್ ಆಗಲಿಲ್ಲ. ಹೆಂಗೆ ವರ್ಕ್ ಆಯಿತು ಅಂದರೆ, ಐದರ್ ಕ್ರೂಸ್ ಕಂಟ್ರೋಲ್ ಹಾಕಿದ್ಮೇಲೆ ಕಂಟಿನ್ಯೂಸ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾಯಿತ್ತು ಅಥವಾ ಕಂಟಿನ್ಯೂಸ್ ಸ್ಪೀಡ್ ಡಿಕ್ರೀಸ್ ಆಗ್ತಾಯಿತ್ತು. ಇವಾಗ ಇಂಟರ್ನೆಟ್ಟಲ್ಲಿ ಏನೋ ನೋಡಿದ್ದೀನಿ ಯಾವ ಥರ ಕ್ರೂಸ್ ಕಂಟ್ರೋಲ್ ಹಾಕಬೇಕು ಅಂತ. ಐ ವಿಲ್ ಟ್ರೈ ವಿತ್ ದಟ್, ನೋಡೋಣ ಹೆಂಗೆ ಬರುತ್ತೆ ಅಂತ. ಬನ್ನಿ ರೋಡಿಗೆ ತೊಗೊಂಡೋಗೋಣ. ಗಾಡಿ ಆ್ಯಕ್ಚುಲಿ ಒಳ್ಳೆ ಅಡ್ವರ್ಟ್ ಆಯಿತು. ಈ ಟೈರು ಪಂಚರ್ ಆಗಿದೆ, 2 ಟೈರ್ ಪಂಚರ್ ಆಗಿಬಿಡೈತೆ. ಈ ಟೈರು ಪಂಚರ್ ಆಗಿದೆ, 2 ಟೈರಲ್ಲೂ ಬ್ಲೋ ಇಲ್ಲ. ನಾವಿದೊಂದು ಇಂಡಿಕೇಟ್ರ್ ಹಾಕಿದ್ದೀವಿ ನೋಡಿ, ಇದು ರೆಡ್ ಕಲರ್ ತೋರಿಸ್ತಾ ಇದೆ. ಸಿಮಿಲರ್ ಆಗಿ ಇಲ್ಲೂ ಅಷ್ಟೇ ಇದೊಂದಿದೆ ಇಂಡಿಕೇಟ್ರ್, ಅದು ರೆಡ್ ಕಲರ್ ತೋರಿಸ್ತಾ ಇದೆ. ಫ್ರಂಟ್ ಟೈರು ಫುಲ್ ಬ್ಲೋ ಇಲ್ಲ ಆ್ಯಂಡ್ ಬ್ಯಾಕ್ ಟೈರು ಫುಲ್ ಬ್ಲೋ ಇಲ್ಲ. ಸೊ 2 ಟೈರ್ ಪಂಚರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಬ್ಲೋ ಓಡಿಸಿದ್ದಾರೆ, ಸೊ ಅದಾದಮೇಲೆ ಬ್ಲೋ ಹೋಗ್ಬಿಟ್ಟಿದೆ ನೈಟು. ಇದಕ್ಕೆ ಹಾಕಿದ್ದು ಇಂಡಿಕೇಟರ್ಸ್ ಇದು. ಸೊ ಇದು ರೆಡ್ಡು, ಗ್ರೀನಲ್ಲಿ ಇರಬೇಕಿತ್ತು, ಇದು ರೆಡ್ಡಲ್ಲಿದೆ. 2 ತೆಗ್ದಿದ್ದೀನಿ ಅದರಿಂದ. ನೋಡೋಣ ಇವಾಗ ನಮ್ಮ ಕಾರಿಂದ ಒಂದು ಏರ್ ಪಂಪ್ ತೆಗೆದು ಬ್ಲೋ ಹೊಡೆದು ನೋಡೋಣ. ಬ್ಲೋ ನಿಲ್ಲಿಲ್ಲ ಅಂದರೆ ಪಂಚರು, ನಿಂತರೆ ಪಂಚರ್ ಇಲ್ಲ. ಲೆಟ್ಸ್ ಚೆಕ್ ಔಟ್. ಇಲ್ಲಿ ಏರ್ ಪಂಪ್ ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಅಲ್ಲಿದೆ ನೋಡಿ, ಅದು ಐಬೆಲ್ದು. ಸೊ ಗಾಡಿ ಸ್ಟಾರ್ಟ್ ಮಾಡಬೇಕು. ಸೊ ಐಬೆಲ್ ಆನ್ ಆಗಿರುತ್ತೆ. ಬನ್ನಿ ಫಸ್ಟ್ ಅದನ್ನು ಒಂದು ವೀಲ್ಗೆ ಹಾಕಿ ನೋಡೋಣ. 32, 33, 34 ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ 34 ಇಟ್ಟಿದ್ದೀವಿ. ರೈಟ್ ನಾವು 10, 11, 15, 33, ಓಕೆ 34 ಇಟ್ಟಿದ್ದೆ ನಾನು, ಜಾಸ್ತಿನೇ ಆಯಿತು. ಇದಕ್ಕೆ ಏರ್ ಹೊಡೆದಿದ್ದಾಗಿದೆ. ಸೊ ಈ ಇಂಡಿಕೇಟ್ರನ್ನ ಹಾಕಿದರೆ ಇದು ಹತ್ರ ನೋಡ್ಬೋದು, ಇದು ಗ್ರೀನ್ ಲೈನ್ ಬರಬೇಕು, ಗ್ರೀನಾಗಿ ಬರಬೇಕು. ಸೊ ಮೋಸ್ಟ್ಲಿ ನೋಡ್ರಿ, ಮೋಸ್ಟ್ಲಿ ಏರ್ ಹೊಡೆದಿರೋರು ಇದನ್ನು ಲೂಸಾಗಿ ಹಾಕಿದ್ದಾರೆ ಅನಿಸುತ್ತೆ. ಸೊ ವಿಲ್ ಸಿ, ಹಾಕ್ಬಿಟ್ಟು ನೋಡೋಣ. ಕಂಪ್ಲೀಟಾಗಿ ಗ್ರೀನ್ ಇದೆ. ಈ ಅಲಾಯ್ ವೀಲು, ಈ ಕೇಬಲ್ ತುಂಬ ಸ್ಟ್ರಾಂಗ್ ಸ್ಟ್ರೇಟ್ ಆಗಿದೆ, ಅದಕ್ಕೆ ಅಡ್ಡ ಬರ್ತಾಯಿದೆ. ಬಟ್ ಓಕೆ, ಕನೆಕ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ಆ ಕಡೆಯಿಂದ ಹಾಕಿದ್ರೆ ಇನ್ನೂ ಈಸಿಯಾಗಿ ಆಗುತ್ತೆ ಅನಿಸುತ್ತೆ. ಬೆಟರ್ ಆ ಕಡೆಯಿಂದನೇ ಹಾಕ್ಬೋಣ, ಈ ಕಡೆಯಿಂದ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 36, 37, 38 ಇಟ್ಟಿದ್ದೀನಿ. ಸ್ಟಾರ್ಟ್. ಸೊ ಅದು ಓವರಾಲು 38 ಆದಮೇಲೆ ನಾವು ತೆಗಿಬೇಕಾದ್ರೆ ಕಡಿಮೆ ಆಗಿ 34 ಅಥವಾ 35 ಎಂಡ್ ಆಗುತ್ತೆ. ಇದ್ರದ್ದು ಇಂಡಿಕೇಟರ್ ಇದೆ, ಇದು ಅಮೆಝಾನಲ್ಲಿ ಸಿಗುತ್ತೆ, 200 rupees ಏನೋ. ಸೊ ಈಸಿಯಾಗಿ ಬೇರೆ ಕಡೆ ಎಲ್ಲಾದರೂ ಓಡಾಡ್ತಿದ್ರು ನಾವು ಏರ್ ಹೋಗಿದೆಯಾ ಅಥವಾ ಏರ್ ಕಡಿಮೆ ಇದ್ದರೆ ಎಲ್ಲೋ ಆಗುತ್ತೆ, ಏರು ತೀರಾ ಕಡಿಮೆ ಇದ್ದರೆ ಈ ರೆಡ್ ಲೈನ್ ಬಂದ್ಬಿಡುತ್ತೆ. ಸೊ ಇದನ್ನು ಎಲ್ಲ ಗಾಡಿಗೂ ಉಪಯೋಗಿಸಿ. 33 ಡನ್. ಎರಡು ವೀಲು ಏರ್ ಹೊಡೆದಿದ್ದಾಗಿದೆ. ಮೊದಲು
ಗಾಡಿ ಆಫ್ ಮಾಡೋಣ. ಈ ಥರದೊಂದು ಪೋರ್ಟಬಲ್ ಏರ್ ಇನ್ಫ್ಲೇಟ್ರು ಇನ್ ಕೇಸ್ ಬೈಕಲ್ಲಿ ಓಡಾಡಿದ್ರೆ ಇನ್ನೂ ಚಿಕ್ಕದು ಬರುತ್ತೆ, ಒಳ್ಳೆ ಮೊಬೈಲ್ ಚಾರ್ಜರ್ ಥರ, ಅದನ್ನ ಇಟ್ಕೋಬೋದು. ಇನ್ ಕೇಸ್ ಕಾರಲ್ಲಿ ಓಡಾಡಿದ್ರೆ ದಿಸ್ ಈಸ್ ಗುಡ್. ನಾನು ಕ್ರೂಸ್ ಕಂಟ್ರೋಲ್ ಟೆಸ್ಟ್ ಮಾಡೋಣ ಅಂದ್ಕೊಂಡು ಗಾಡಿ ತೆಗಿಯೋನಿದ್ದೆ, ಬಟ್ ನೋಡಿದ್ರೆ ಎರಡೂ ವೀಲಲ್ಲೂ ಬ್ಲೋ ಇಲ್ಲ. ಸದ್ಯಕ್ಕೆ ಮನೇಲಿ ಆಲ್ರೆಡಿ ಏರ್ ಪಂಪ್ ಇತ್ತು, ಸೊ ಏರ್ ಇನ್ಫ್ಲೇಟ್ರ್ ಯೂಸ್ ಮಾಡಿ ಎರಡೂ ವೀಲ್ಗೆ ಬ್ಲೋ ಹೊಡೆದಿದ್ದಾಗಿದೆ. ಸೊ ಇವಾಗ ಕರೆಕ್ಟಾಗಿದೆ. ಲಾಸ್ಟ್ ಟೈಮು ಲಾಂಗ್ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಬೆಟರು ಇದರ ಟಾಪ್ ಸ್ಪೀಡು, ಕ್ರೂಸ್ ಕಂಟ್ರೋಲು ಹೆಂಗೆ ಕೆಲಸ ಮಾಡುತ್ತೆ ನೋಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಕ್ರೂಸ್ ಕಂಟ್ರೋಲ್ ನನಗೆ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ, ಬಟ್ ಟಾಪ್ ಸ್ಪೀಡು ಎಷ್ಟು 106 ಟಚ್ ಮಾಡಿದೆ ನಾನು ಇದರಲ್ಲಿ. ಇಟ್ ವಾಸ್ ಗುಡ್. ನೋಡ್ಕೊಂಬನ್ನಿ ಆ ಟಾಪ್ ಸ್ಪೀಡ್ ಹೋಗಿದ್ದು. Road to test on cruise. ಕ್ರೂಸ್ ಆನಲ್ಲೇ ಇದೆ. ಇವಾಗ ಸೆಟ್ ಮಾಡ್ತೀನಿ ನಾನು. ಸೆಟ್ ಇಟ್ಟು 53 ಸೆಟ್ ಮಾಡಿದ್ದೀನಿ. ಗಾಡಿ 54 ಸದ್ಯಕ್ಕೆ ನಾನು ಯಾವುದೇ ಆಕ್ಸಲರೇಟರ್ ಏನು ಕೊಡ್ತಾ ಇಲ್ಲ. ಇಟ್ ಈಸ್ ಗೋಯಿಂಗ್ ಇನ್ 53. ಗುಡ್ ವರ್ಕ್. ದಿಸ್ ಈಸ್ ಕ್ರೇಜಿ. ಸೊ ಬೇಸಿಕಲಿ ಇದರಲ್ಲಿ ನೀವೇನಾದ್ರೂ ಕ್ರೂಸ್ ಸೆಟ್ ಮಾಡಿದ್ರೆ ಕ್ರೂಸ್ಗೆ ಹಾಕಿ ಒಂದೆರಡು 2-3 ಸೆಕೆಂಡ್ ನೀವು ಹಂಗೆ ಹಿಡಿಬೇಕು. ಡೌನ್ ಇದೆ, ಅದು ಆಕ್ಸಲರೇಟ್ ಆಗ್ತದೆ. ಸೊ ಅದ್ರಾಗಾದ್ರೆ ಬ್ರೇಕ್ ಅಪ್ಲೈ ಆಗಿ 53 ಬರುತ್ತೆ. ಗುಡ್ ಗುಡ್. ಎಷ್ಟು ವೈಡ್ ಆಗಿದೆ ಈ ಜಾಗದಲ್ಲಿ ರೋಡ್ ಅಂದ್ರೆ. ನಾನು ಕ್ರೂಸಲ್ಲಿ ಹೋಗ್ತಾ ಇದ್ದೀನಿ, ಇನ್ನು 58 ಕಿಲೋಮೀಟರ್ ಸೆಟ್ ಮಾಡ್ತಿದ್ದೀನಿ. ಬಟ್ ಈ ಜಂಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ವೈಡ್ ಆಗಿದೆ. ಇಲ್ಲೇ ಫಂಕ್ಷನ್ ಇರ್ತಿತ್ತು ಈ ರೋಡ್ ಇನಾಗ್ರೇಷನ್. ಅಪ್ರೋಚಿಂಗ್ ಟನಲ್, ಲೆಟ್ಸ್ ಎಕ್ಸಿಟ್ ಫ್ರಮ್ ಕ್ರೂಸ್. ನೈಸ್ ರೋಡ್. 1 ಕಿಲೋಮೀಟರ್, ಕೆಂಗೇರಿ 4 ಕಿಲೋಮೀಟರ್, ಬಿಡದಿ 15 ಕಿಲೋಮೀಟರ್, ಮೈಸೂರು 120. ಜಸ್ಟ್ 121 ಕಿಲೋಮೀಟರ್ ಮೈಸೂರಿಗೆ ಹೋಗಿ ಬರ್ಬೋದಲ್ಲ. ಹೌದು, ಇದು 500 ರೇಂಜ್ ತೋರಿಸ್ತಾ ಇದೆ. ಮೈಸೂರಿಗೆ ಹೋಗಿ ಬಂದ್ರು ಗಾಡಿ ಓಡ್ತಾನೆ ಇರುತ್ತೆ. ಚೆನ್ನಾಗಿದೆ ಟನಲ್. ಫುಲ್ ಕತ್ಲೆ ಆಗೋಯ್ತು ಸಡನ್. ಯಾರಪ್ಪ ಲಾರಿ ಬೇಕಂತಾನೆ ಸೌಂಡ್ ಮಾಡ್ತಾ ಇದ್ದೆ ನೀನು. ಈ ಐತ್ರಿ ಸೌಂಡ್ ಆಗಿದೆ. ಗಾಡಿ ಏನ್ ಮಾಡ್ತಾಗುತ್ತೆ? ಆಫ್ ಆಗೋಯ್ತು ಗಾಡಿ. ಓ ವಾವ್, ಗಾಡಿ ಲಿಟ್ರಲಿ ಆಫ್ ಆಗಿದೆ. ಈ ಐತ್ರಿ ಆನ್ ಅಂತ ತೋರಿಸ್ತಿದೆ ನೋಡಿ. ಆಕ್ಚುಲಿ ಆಫ್ ಆಗಿದೆ. ಇವಾಗ ನಾನು ಪ್ರಾಬ್ಲಿ ಕ್ಲಚ್ ಹಿಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮೈಲೇಜ್ ಜಾಸ್ತಿ ಬರುತ್ತೆ, ಹಾಗೆ ಆಪಲ್ ಫ್ಯೂಯಲ್ ಸೇವಿಂಗ್ ಬೇರೆ. ಕಮ್ಯೂಟರ್ ಬೈಕ್ ಅಂದ್ರೆ ಹಿಂಗೆ ಇರೋ ಬರೋ ಫೀಚರ್ ಎಲ್ಲ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಲಾಂಗ್ ಹೋಗಿಲ್ಲ ಅಂದ್ರೆ ಕ್ರೂಸ್ ಉಪಯೋಗಕ್ಕೆ ಬರಲ್ಲ, ಬಟ್ ಸಿಟಿ ಒಳಗಿದ್ರು ಯೂಸ್ ಆಗುವಂತ ಫೀಚರ್ ಅಂದ್ರೆ ದಿಸ್ ಇಸ್ i3s ಸ್ಮಾರ್ಟ್. ನೋಡೋಣ, ಇನ್ನೊಂದು 7-6 ಸೆಕೆಂಡ್ಸ್ ಇದೆ. ಗಾಡಿ ಸ್ಟಾರ್ಟ್ ಮಾಡೋಣ ಅಷ್ಟೇ. ನಾನು ಹಿಡಿದ ತಕ್ಷಣ ಸ್ಟಾರ್ಟ್ ಆಯ್ತು. ಕ್ರೇಜಿ. ಲೆಟ್ಸ್ ಗೋ. ಆಯ್ತು, ಮಳೆ ಜೋರಾಗಿ ಬರಕ್ ಮುಂಚೆ ನಾವು ಮನೆ ಸೇರ್ಕೊಂಡ್ಬರೋಣ. ಆ ಕಡೆ ಟನಲಿಂದ ಬಂದ್ವಿ, ಈ ಕಡೆ ಟನಲಿಂದ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಲ್ರೆಡಿ ಯಾಕೋ ಮಳೆ ಬರಂಗ ಹೋಗಿದೆ. ನಾವು ಸೀದಾ ಮನೆ ಕಡೆ ಬಂದಿದ್ದೀವಿ. ಡೈರೆಕ್ಟ್ ಈಗ ತಾನೇ ಗೇಟ್ ಓಪನ್ ಇತ್ತಲ್ಲ.
ಟೈಮ್ ಇವಾಗ ಸಾಯಂಕಾಲ 5 ಗಂಟೆ ಆಗಿದೆ. ಸೊ ಇವತ್ತು ಫಸ್ಟ್ ಟೈಮು ಡಾವಿನ್ಸಿ ರಿಸಾಲ್ವಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಫುಲ್ ಏನೋ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ನಡೀತಿದೆ. ವಾಟರ್ ಟ್ಯಾಂಕರ್. ಈ ವಿಡಿಯೋ ಎಡಿಟಿಂಗಿಗೆ ನಾನು ಯೂಸ್ ಮಾಡಿದ್ದು ಕೇಡನ್ ಲೈವು. ಬಟ್ ಕೇಡನ್ ಲೈವು ಮ್ಯಾಕ್ಗೆ ಎವ್ರಿ ಟೈಮ್ ಫೈಲ್ ಕರಪ್ಟೆಡ್ ಅಂದ್ಬಿಟ್ಟು ಓಪನೇ ಆಗ್ತಿಲ್ಲ. ಇಂಟರ್ನೆಟ್ಟಲ್ಲಿ ಸಿಗೋ ಸೊಲ್ಯೂಷನ್ ಎಲ್ಲ ಟ್ರೈ ಮಾಡಿದೆ, ಯಾವುದು ವರ್ಕ್ ಆಗಲಿಲ್ಲ. ಇನ್ ಕೇಸ್ ನೀವ್ಯಾರಾದರೂ ಯೂಸ್ ಮಾಡ್ತಿದ್ರೆ ಮ್ಯಾಕಲ್ಲಿ ಕೇಡನ್ ಲೈವು ಖುಷಿ ಏನು ಅಂತ ಹೇಳಿ. ಸೊ ಕಷ್ಟಪಟ್ಟು ಇವಾಗ ಡಾವಿನ್ಸಿ ಕಲ್ತ್ಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಬರುತ್ತೆ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ನಮ್ಮ ಸಿಸ್ಟಮು ಎಡಿಟಿಂಗು ಚಾಲು ಹೈ.